ನನಗೆ ವಿಚಾರ ಗೊತ್ತಿಲ್ಲ, ಮಾಧ್ಯಮದಲ್ಲಿ ನೋಡಿದೆ. ನಿನ್ನೆ ರಾತ್ರಿ ನಾನು 9:30 ತನಕ ಮಂಡ್ಯದಲ್ಲಿ ಸದಸ್ಯತ್ವ ಅಭಿಯಾನದಲ್ಲಿ ಇದ್ದೆ. ನಮ್ಮ ಮಾಧ್ಯಮದ ಮಿತ್ರರು ಕೂಡ ಅಲ್ಲೂ ಕೂಡ ಬಂದಿದ್ರು. ಅದಾದ ನಂತರ ವಿಚಾರ ತಿಳಿತು, ನಾಗಮಂಗಲದ ವಿಚಾರ. ವಾಸ್ತವಾಂಶ ಗೊತ್ತಿಲ್ಲ. ಈಗ ರಾಜ್ಯಾಧ್ಯಕ್ಷರು 2:30ಗೆ ನಾಗಮಂಗಲಕ್ಕೆ ಬರ್ತಾ ಇದ್ದಾರೆ. ನಾನು ಕೂಡ ನನ್ನ ವಿಭಾಗ ಆಗಿರೋದ್ರಿಂದ ನಾನು ಕೂಡ ಈಗ ಅಲ್ಲಿಗೆ ತೆರಳ್ತಾ ಇದ್ದೀನಿ. ಪಾಂಚಜನ್ಯ ನಮ್ಮ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಪಾಲ್ಗೊಂಡು ನಾನು ನಂತರ ನಾಗಮಂಗಲಕ್ಕೆ ಹೋಗುವಂತ ಕೆಲಸವನ್ನ ಮಾಡ್ತೀನಿ. ಅಲ್ಲಿ ಹೋದ ನಂತರ ಏನ್ ವಿಚಾರ ಇದೆ ತಿಳಿದು ನಿಮ್ಗೆ ವಾಪಸ್ಸು ರಿಪ್ಲೈ ಮಾಡುವಂತ ಕೆಲಸ ಮಾಡ್ತೀನಿ. ಅಲ್ಲ, ಎಲ್ಲ ಆಯಾಮಗಳಲ್ಲೂ ನೋಡಿ ಯಾವುದೇ ಮುಲಾಜಿಲ್ಲ. ನಾವೇನು ಅಂತ ಹೇಳಿದ್ರೆ ಸಮಾಜವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಎಲ್ಲಾ ಜವಾಬ್ದಾರಿಯುತ ವ್ಯಕ್ತಿಗಳು ಮಾಡ್ಬೇಕಾಗಿದೆ. ಅಲ್ಲಿ ಹೋಗಿ ಪರಿಸ್ಥಿತಿ ಏನು ಅಂತ ಹೇಳಿ ಅವಲೋಕನ ಮಾಡದೆ ಎಲ್ಲೋ ಕೂತು ಗಾಳಿಲಿ ಗುಂಡೊಡಿಯೋದಕ್ಕೆ ನಾನು ತಯಾರಿಲ್ಲ. ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ನಾಗಮಂಗಲಕ್ಕೆ ಈಗ ಬರ್ತಾ ಇದ್ದಾರೆ. ಅವರೊಟ್ಟಿಗೆ ನಾನು ಕೂಡ ಹೋಗ್ತಾ ಇದ್ದೀನಿ. ಹೋಗಿ ನಂತರ ಏನಿದೆ ಆ ಪರಿಸ್ಥಿತಿಯನ್ನ ಅದನ್ನ ನಮ್ಮ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ರಿಪ್ಲೈ ಮಾಡ್ತಾರೆ. ನನಗೆ ತಿಳಿದು ಬಂದಿರೋ ವಿಚಾರ ಏನಿದೆ ಅಂತ ಹೇಳಿದ್ರೆ ಗಣಪತಿ ಉತ್ಸವದ ಸಂದರ್ಭದಲ್ಲಿ ಘರ್ಷಣೆ ಆಗಿದೆ ಅಂತ. ಅದಕ್ಕೆ ಯಾರೇ ಕಾರಣಕರ್ತರಾಗಿದ್ರು ಕೂಡ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು. ಆ ವಸ್ತುಸ್ಥಿತಿ ಏನಿದೆ ಅನ್ನೋದನ್ನ ಇವತ್ತು ಹೋದಾಗ ಗೊತ್ತಾಗುತ್ತೆ. ನಾನೀಗ 2:30ಗೆ ನಾಗಮಂಗಲಕ್ಕೆ ಇರ್ತೀನಿ. ಕಾರ್ಯಕ್ರಮದ ಅವತ್ತು ನಾನು ಕಾರ್ಯಾಲಯದಲ್ಲೇ ಇದ್ದೆ. ಯಾವತ್ತು ಅದನ್ನೇ ಈಗ NIA ಆ ಒಂದು ಕೇಸನ್ನ ತನಿಖೆಗೆ ಕೈಗೆ ಎತ್ಕೊಂಡಿದೆ. ಯಾವ ರೀತಿಯಾಗಿ ಕಾನೂನು ಸುವ್ಯವಸ್ಥೆ ಇರಬೇಕು ಅನ್ನೋದನ್ನ ಆಡಳಿತ ನಡೆಸ್ತಿರುವಂತ ಸರ್ಕಾರಕ್ಕೆ ಕನಿಷ್ಠ ಜ್ಞಾನ ಇರಬೇಕು. ಅದರ ನಿಟ್ಟಿನಲ್ಲಿ ಹೆಚ್ಚು ಅವ್ರು ಗಮನ ಹರಿಸಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿದ್ದಾರೆ. ಅದ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡಿದ್ದಾರೆ. ನಾವು ಸ್ಥಳೀಯವಾಗಿ ಏನ್ ಮಾತಾಡ್ಬೇಕು ಹಾಸನ ಜಿಲ್ಲೆ ಮಟ್ಟಕ್ಕೆ ಸದಸ್ಯತ್ವ ಅಭಿಯಾನಕ್ಕೆ ಮಟ್ಟಾಗಿ ಅದನ್ನ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನಮ್ಮ ಪಾರ್ಟಿ ಸ್ಟ್ಯಾಂಡ್ ವೆರಿ ಕ್ಲಿಯರ್. ದೇಶದ ಭದ್ರತೆಯ ವಿಚಾರವಾಗಿ ಯಾವುದೇ ರೀತಿಯ ರಾಜಿ ಇಲ್ಲ. ಎಂತ ವ್ಯಕ್ತಿ ಆದ್ರೂ ಸರಿ, ಯಾವುದೇ ಸಂಘಟನೆ ಆದ್ರೂ ಸರಿ, ನಿಷ್ಠುರವಾಗಿ ಕ್ರಮ ಕೈಗೊಳ್ಳಬೇಕು. ಬಿಜೆಪಿ ನಾಯಕರು ಹೇಳಿರೋದಲ್ಲ, ಅದು ಬಹುಶಃ ಚಾರ್ಜ್ ಶೀಟ್ ಅಲ್ಲಿ ಬಂದಿರೋಂಥದ್ದು ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಹಂಗಾಗಿ ಅಲ್ಲ, ಅವ್ರಿಗೆ ಮಾಹಿತಿ, ನಮಗೂ ಮಾಹಿತಿ ಇಲ್ಲ. ಹಂಗಾಗಿ ಚರ್ಚೆ ಬೇಡ. ಏನಿದೆ ಅನ್ನೋದನ್ನ ನಮ್ಮ ಕಾರ್ಯಾಲಯಕ್ಕೆ ಭದ್ರತೆ ಕೊಟ್ಟಿರೋದನ್ನ ನಾನು ಮೊನ್ನೆಯಿಂದ ನಾನು ಕಾರ್ಯಾಲಯದಲ್ಲಿದ್ದೆ. ರಾಜ್ಯ ಕಾರ್ಯಾಲಯಕ್ಕೆ ಭದ್ರತೆಯನ್ನು ಕೊಟ್ಟಿದ್ದಾರೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಅವ್ರು ನಡ್ಕೊಂಡಿರ್ತಾರೆ. ಯಾವ್ದು ಕಲ್ಲಗೆಳಿತಾ ಇದಾರೆ ಅಥವಾ ಭದ್ರತೆಯ ಏನಾದ್ರು ಸಮಸ್ಯೆ ಆಗಿದೆಯಾ ಅನ್ನೋದು ಅವರು ಸರ್ಕಾರ ನಡೆಸೋರು ಯೋಚನೆ ಮಾಡ್ಬೇಕು.